ಓಕೆ, ಹಿಂದಿನ ವಿಡಿಯೋದಲ್ಲಿ ನಾವು ವೈಲ್ ಲೂಪ್ ಬಗ್ಗೆ ನೋಡಿದ್ವಿ. ಈಗ ನಾವು ಡೂ ವೈಲ್ ಲೂಪ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಫಸ್ಟು ವೈಲ್ ಲೂಪ್ನ ಹೇಗಿರುತ್ತೆ ಅಂತ ಬರ್ಕೊಂಡು ಬಿಡ್ತೀನಿ. ವೈಲ್ ಹೇಗಿರುತ್ತೆ, ವೈಲ್ ಬ್ರ್ಯಾಕೆಟ್ ಅದರ ಕ್ಲವರ್ ಬ್ರ್ಯಾಕೆಟ್ಸ್. ಅದೇ ಡೂ ವೈಲ್ ಹೇಗಿರುತ್ತೆ, ಡೂ ವೈಲ್ನ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಸೊ ಇಲ್ಲಿ ನಾವು ಡೂ ವೈಲಲ್ಲಿ ಮಾತ್ರ ಲಾಸ್ಟಲ್ಲಿ ಸೆಮಿಕಾಲನ್ನ ಹಾಕಲೇಬೇಕು. ಸೊ ನೋಡ್ಬೋದು ವೈಲ್ ಮತ್ತು ಡೂ ವೈಲಲ್ಲಿ ನಮಗೆ ಚೇಂಜಸ್ ಇರೋದು, ಒಂದು ಡೂ ಎಕ್ಸ್ಟ್ರಾ ಬಂದಿದೆ, ಜೊತೆಗೆ ಕಂಡೀಷನ್ ನೋಡ್ಬೋದು, ಕಂಡೀಷನ್ ಇಲ್ಲಿರೋದು ಲಾಸ್ಟಿಗೆ ಶಿಫ್ಟ್ ಆಗಿದೆ. ಸೊ ಇಲ್ಲಿ ನೋಡ್ತಿದ್ದಂಗೆ ಗೊತ್ತಾಗ್ಬೋದು ನಿಮಗೆ, ಸ್ಟಾರ್ಟಿಂಗಲ್ಲೇ ನಮಗೆ ಕಂಡೀಷನ್ ಚೆಕ್ ಆಗ್ತಿದೆ, ಇಲ್ಲಿ ಲಾಸ್ಟಲ್ಲಿ ಕಂಡೀಷನ್ ಚೆಕ್ ಆಗ್ತಿದೆ. ಸೊ ಇದರಲ್ಲಿ ವರ್ಕ್ ಕೂಡ ಹಾಗೆ ಆಗುತ್ತೆ. ಸೊ ನೀವೇನಾದರೂ ಒಂದು ಕಂಡೀಷನ್ನ ಬರೆದಿದ್ರೆ, ಎಕ್ಸಾಂಪಲ್ i<3. ಸೊ ಇಲ್ಲೇನಾಗುತ್ತೆ, ಸ್ಟಾರ್ಟಿಂಗ್ ಪ್ರೋಗ್ರಾಮಿಗೆ ಎಂಟ್ರಿ ಆಗ್ತಿದ್ದಂಗೆ ಕಂಡೀಷನ್ ಚೆಕ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಒಳಗಡೆ ಇರೋಂಥ ಸ್ಟೇಟ್ಮೆಂಟ್ಸ್ ಏನಿದೆ ಅದೆಲ್ಲ ವರ್ಕ್ ಆಗಬೇಕೋ ಬೇಡ ಅನ್ನೋದು ಡಿಸೈಡ್ ಆಗುತ್ತೆ. ಆದರೆ ಡೂ ಅಲ್ಲಿ ಆ ರೀತಿ ಆಗಲ್ಲ. ಡೂ ಅಲ್ಲಿ ಫಸ್ಟೇ ನಮ್ಮ ಸ್ಟೇಟ್ಮೆಂಟ್ಸ್ ಏನಿದೆ ಅಲ್ವಾ ಅದು ವರ್ಕ್ ಆಗಿಬಿಡುತ್ತೆ, ಲಾಸ್ಟಿಗೆ ಹೋಗಬೇಕಿದ್ದಾಗ ಕಂಡೀಷನ್ ಚೆಕ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ಸಲ್ಲಿ ಏನಾದರೂ ಕಂಡೀಷನ್ ಫಾಲ್ಸ್ ಆಯಿತು ಅಂದಾಗ ನಿಮ್ಮ ಒಳಗಡೆ ಅಂತ ಕೋಡ್ ಏನಿದೆ ಅದು ಒಂದು ಸತಿ ಕೂಡ ಪ್ರಿಂಟ್ ಆಗಲ್ಲ. ಅದೇ ಡೂ ವೈಲಲ್ಲಿ ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಏನೇ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಒಳಗಡೆ ಇರೋಂಥ ಕೋಡ್ ಫಸ್ಟ್ ವರ್ಕ್ ಆಗಿಬಿಡುತ್ತೆ, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ಸೊ ಇದರಿಂದ ಕಂಡೀಷನ್ ಏನೇ ಫಾಲ್ಸ್ ಇದ್ದರೂ ಕೂಡ ನಿಮಗೆ ಒಂದು ಸತಿ ಒಳಗಡೆ ಇರುವಂಥ ಸ್ಟೇಟ್ಮೆಂಟ್ ಪ್ರಿಂಟ್ ಆಗೇ ಆಗುತ್ತೆ. ಸೊ ಇದು ವೈಲ್ ಮತ್ತು ಡೂ ವೈಲಲ್ಲಿರುವಂಥ ಡಿಫ್ರೆನ್ಸ್. ಸೊ ಇದನ್ನ ನಾವೀಗ ಕೋಡಲ್ಲಿ ನೋಡಿ ತಿಳ್ಕೊಳ್ಳೋಣ. ಕೋಡ್ ಪಾರ್ಟ್ ನೋಡ್ಬೋದು. ಕೋಡ್ ಪಾರ್ಟಲ್ಲಿ ನನ್ನ ಹಳೆ ಪ್ರೋಗ್ರಾಮ್ ಇದೆ. ಸೊ ಇಲ್ಲಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ತೀನಿ ನಾನು. 3 ಇದೆ ನೋಡ್ಬೋದು. ಇದನ್ನು ರನ್ ಮಾಡಿದಾಗ ನಮಗೆ 3 ಟೈಮ್ಸ್ ಔಟ್ಪುಟ್ ಬರ್ತಾಯಿತ್ತು. ಅದೇ ನಾವು ಕಂಡೀಷನ್ನ ಫಾಲ್ಸ್ ಮಾಡ್ತೀನಿ ಅಂದರೆ ಐ ವ್ಯಾಲ್ಯೂ ಜಾಸ್ತಿ ಮಾಡ್ತೀನಿ. ಸೊ ಆಗ 5<3 ಅಂದರೆ ನಿಮಗೆ ಫಸ್ಟೇ ಕಂಡೀಷನ್ ಫಾಲ್ಸ್ ಆಗಿಬಿಡುತ್ತೆ, ಒಂದು ಸತಿನೂ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಲ್ಲ. ಸೊ ಇದನ್ನು ರನ್ ಮಾಡಿದಾಗ ನೋಡ್ಬೋದು, ಒಂದು ಸತಿನೂ ನಮ್ಮ ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತಾ ಇಲ್ಲ. ಇದನ್ನೇ ನಾನು ಡೂ ವೈಲಲ್ಲಿ ಬರೀತೀನಿ. ಐ ವ್ಯಾಲ್ಯೂನ 0 ಮಾಡ್ಕೊಂಡಿದ್ದೀನಿ. ಡೂ ಬ್ರ್ಯಾಕೆಟ್ system.out.print ಹಲೋ ಐ ಪ್ಲಸ್ ಪ್ಲಸ್. ಸೊ ನೆಕ್ಸ್ಟ್ ನಾನು ಬರೀತೀನಿ ನನ್ನ ವೈಲ್. ಸೊ ವೈಲಲ್ಲಿ ಸೇಮ್ ಕಂಡೀಷನ್ನ ನಾನು ರಿಪೀಟ್ ಮಾಡ್ತೀನಿ, i<3. ನೋಡ್ಬೋದು ಸೇಮ್ ಪ್ರೋಗ್ರಾಮ್ ಬರೆದಿದ್ದೀನಿ, ಆದರೆ ಡೂ ವೈಲಲ್ಲಿ ಬರೆದಿದ್ದೀನಿ. ಸೊ ಇದನ್ನು ರನ್ ಮಾಡಿದಾಗ ಸೇಮ್ 3 ಟೈಮ್ಸ್ ಪ್ರಿಂಟ್ ಆಗ್ತಿದೆ, ಏನೂ ಸಮಸ್ಯೆ ಇಲ್ಲ. ಆದರೆ ನೀವು ವೈಲ್ ಲೂಪಲ್ಲಿ ನೋಡಿರ್ಬೋದು, ಕಂಡೀಷನ್ ಫಾಲ್ಸ್ ಆದರೆ ನಿಮಗೆ ಒಂದು ಸತಿನೂ ಔಟ್ಪುಟ್ ಬರ್ತಾ ಇರಲಿಲ್ಲ. ಆದರೆ ನಾನೀಗ ಇಲ್ಲಿ ಐ ವ್ಯಾಲ್ಯೂನ 5 ಮಾಡ್ತೀನಿ. ಸೊ ಇದನ್ನು ರನ್ ಮಾಡಿದಾಗ ನನ್ನ ಕಂಡೀಷನ್ ಫಾಲ್ಸ್ ಆಗೇ ಆಗುತ್ತೆ, ಯಾಕೆಂದರೆ 5<3 ಏನಿದೆ ಅದು ಟ್ರೂ ಅಲ್ಲ, 5>3 ಮಾತ್ರ ಟ್ರೂ ಆಗುತ್ತೆ. ಆದರೂ ಕೂಡ ಏನಾಗ್ತಿದೆ, ಒಂದು ಸತಿ ಸ್ಟೇಟ್ಮೆಂಟ್ ವರ್ಕ್ ಆಗ್ತಾನೆ ಇದೆ. ಸೊ ಈ ಡೂ ವೈಲ್ ಲೂಪ್ನ ನಾವು ಜಾಸ್ತಿಯಾಗಿ ಯೂಸ್ ಮಾಡಲ್ಲ, ವೈಲ್ ಲೂಪ್ನ ಯೂಸ್ ಮಾಡ್ತೀವಿ, ಮತ್ತು ಫಾರ್ ಲೂಪ್ನ ನಾವು ಜಾಸ್ತಿಯಾಗಿ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಫಾರ್ ಲೂಪ್ ಬಗ್ಗೆ ತಿಳ್ಕೊಳ್ಳೋಣ.